ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರೆ ಯೂಟ್ಯೂಬ್ ಚಾನಲ್. ಗೈಸ್, ತುಂಬಾ ಜನರು ನಿನ್ನೆ ನನ್ನ ವಿಡಿಯೋಕ್ಕೆ ಕಾಮೆಂಟ್ಸ್ ಮಾಡ್ತಾ ಇದ್ರಿ, ನಮ್ದು DBT ಪೋಸ್ಟ್ ಅಂತ ಇದೆ ಅಕ್ಕ, ದುಡ್ಡು ಯಾವಾಗ ಬರುತ್ತೆ. ಅಂಡ್ ತುಂಬಾ ಜನರು ಕೇಳ್ತಾ ಇದ್ರಿ, ಇನ್ನು ನಮ್ಗೂ ಒಂದು ಅಮೌಂಟ್ ಕೂಡ ರಿಲೀಸ್ ಮಾಡಿಲ್ಲ, ಇನ್ನು ನಮ್ದು ಸ್ಟೇಟಸ್ ಕಂಪ್ಲೀಟ್ 180 ಡೇಸ್ ಅಂತಾನೆ ತೋರಿಸ್ತಾ ಇದೆ, ಯಾಕೆ ಈ ತರ ಬರ್ತಾ ಇದೆ, ನಮ್ಗೆ ದುಡ್ಡು ಬರುತ್ತಾ ಇಲ್ವಾ ಅಂತ ತುಂಬಾ ಜನರು ಕಾಮೆಂಟ್ಸ್ ಮಾಡ್ತಾ ಇದ್ರಿ. ಸೊ ಫೈನಲಿ ನಿನ್ನೆ ಸಂಡೇ ಇರೋದ್ರಿಂದ ನಾನು ಯುವ ನಿಧಿ ಆಫೀಸ್ಗೆ ಕಾಲ್ ಮಾಡೋದಕ್ಕೆ ಆಗಲ್ಲ, ಬಿಕಾಸ್ ಗವರ್ಮೆಂಟ್ ಹಾಲಿಡೇ ಇರೋದ್ರಿಂದ ಅವರು ರಿಸೀವ್ ಮಾಡಲ್ಲ, ಅವ್ರಿಗೂ ಕೂಡ ಹಾಲಿಡೇ ಇರುತ್ತೆ. ಸೊ ನಂಗೆ ಕಾಲ್ ಮಾಡಿ ವಿಚಾರಿಸಕ್ಕೂ ಆಗ್ಲಿಲ್ಲ. ಬಟ್ ಇವತ್ತಿನ ದಿವಸ ಅಂದ್ರೆ ಮಂಡೇ ನಾನು ಅರೌಂಡ್ 10:30ಗೆ ನಾನು ಯುವ ನಿಧಿ ಆಫೀಸ್ಗೆ ಕಾಲ್ ಮಾಡಿದ್ದೀನಿ. ಅಂಡ್ ಅವರು ಒಂದು ಖುಷಿ ವಿಚಾರನ ಹೇಳಿದ್ದಾರೆ. ಸೊ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ, ಯಾವಾಗ ಬರುತ್ತೆ, ಮತ್ತೆ ಯಾರಿಗೆಲ್ಲ ಅಮೌಂಟ್ ಬರೋದಿಲ್ಲ, ಸೊ ಎಲ್ಲ ಇನ್ಫಾರ್ಮೇಶನ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಸೊ ಹಾಗಾದ್ರೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ಗಳು, ಯುವ ನಿಧಿ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ ಬಂದಿರುವ ಹೊಸ ಹೊಸ ಸ್ಕೀಮ್ಸ್ ಗಳ ಬಗ್ಗೆ ಆಗಿರ್ಬೋದು, ಮನೆಯಲ್ಲೇ ಕೂತ್ಕೊಂಡು ಮಾಡುವಂತ ಕೆಲಸಗಳ ಬಗ್ಗೆ ಆಗಿರ್ಬೋದು, ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇವಾಗ ಯಾರಿಗೆ ಅಮೌಂಟ್ ಅಂತಂದ್ರೆ, ಇವಾಗ ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಿದಾಗ DBT ಪೋಸ್ಟ್ ಇದೆ ಅಂತಂದ್ರೆ ಯಾವಾಗ ಅಮೌಂಟ್ ಬರುತ್ತೆ ಅಂತ ನೋಡೋಣ. ಓಕೆ, ಸೊ DBT ಪೋಸ್ಟ್ ಇದೆ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಗವರ್ಮೆಂಟ್ ಕೌಡವರು ಅಂದ್ರೆ ಯುವ ನಿಧಿ ಯಾರು ನಿಮ್ಗೆ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನೋಡಿ, ಸೊ ಅವರು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇಲ್ಲ, ಬ್ಯಾಂಕ್ ಆಫೀಸ್ಗೆ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಸೊ ಬ್ಯಾಂಕ್ ಅವರು ಇವಾಗ ನಿಮ್ಮ ಒಂದು ಅಕೌಂಟ್ಗೆ ರಿಲೀಸ್ ಮಾಡ್ಬೇಕು, ಅಷ್ಟೇ ಉಳಿದಿರೋದು. ಓಕೆ, ಸೊ 100% ಇವಾಗ DBT ಪೋಸ್ಟ್ ಇದೆ ಅಂತಂದ್ರೆ ನಿಮ್ಮ ಒಂದು ದುಡ್ಡು ಬ್ಯಾಂಕ್ ಅಲ್ಲಿ ಇದೆ. ಸೊ ಬ್ಯಾಂಕ್ ಅವರು ನಿಮ್ಮ ಒಂದು ಅಕೌಂಟ್ಗೆ ಹಾಕ್ಬೇಕು. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ DBT ಪೋಸ್ಟ್ ಅರ್ಥ ಏನು ಅಂತ. ಓಕೆ ಫ್ರೆಂಡ್ಸ್, ಸೊ ಇವಾಗ ನೀವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಮೊನ್ನೆ 4th ಸ್ಯಾಟರ್ಡೆ ಇತ್ತು, ನಿನ್ನೆ ಸಂಡೇ ಇತ್ತು. ಸೊ 2 ದಿವಸ ಬ್ಯಾಂಕ್ ಅವರಿಗೆ ಹಾಲಿಡೇಸ್ ಇರುತ್ತೆ, ಗವರ್ಮೆಂಟ್ ಹಾಲಿಡೇಸ್ ಇರುತ್ತೆ. ಸೊ ಯಾವುದೇ ರೀತಿಯಾದಂತ ನಿಮ್ಗೆ ದುಡ್ಡು ಬಂದಿಲ್ಲ ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ಗವರ್ಮೆಂಟ್ ಹಾಲಿಡೇ ಇರೋದ್ರಿಂದ. ಅಂಡ್ ಇವತ್ತು ಮಂಡೇ ಅಲ್ವಾ, ಸೊ ಯಾರ್ದೆಲ್ಲ DBT ಪೋಸ್ಟ್ ಇದೆ ಇವತ್ತ ಬರ್ಬೋದು. ಇಲ್ಲ ಅಂತಂದ್ರೆ ಯುವ ನಿಧಿ ಆಫೀಸ್ ಅವ್ರು ಏನ್ ಹೇಳಿದಾರೆ ಅಂತಂದ್ರೆ, ಆಕ್ಚುಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ದೆ, ಲೈಕ್ ಯುವ ನಿಧಿ ಅಮೌಂಟ್ ಜೂನ್ ಎಂಡ್ ವರೆಗೂ ಎಲ್ರ ಅಕೌಂಟ್ಗೆ ಬಂದ್ ಸೇರುತ್ತೆ. ಬೈ ಚಾನ್ಸ್ ಬರ್ಲಿಲ್ಲ ಅಂತಂದ್ರೂ ಕೂಡ ಜುಲೈ 1st ವೀಕ್ ಒಳಗಡೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ಆದ್ರೆ ತುಂಬಾ ಜನರು ವಿಡಿಯೋಸ್ ನೋಡಿದಿರೋ ಇಲ್ವೋ ಅಂತ ಗೊತ್ತಿಲ್ಲ, ನೋಡಿಲ್ಲ ಅಂತ ಅನ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಗೆ ಈ ತರ ಡೌಟ್ಸ್ ಗಳೆಲ್ಲ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಯುವ ನಿಧಿ ಆಫೀಸ್ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಆಲ್ಮೋಸ್ಟ್ 100% ನಾವು ಜೂನ್ 30 ಒಳಗಡೆನೆ ರಿಲೀಸ್ ಮಾಡ್ತೀವಿ. ಅಂಡ್ ಇನ್ನು ಯಾರಾದ್ರೂ ಉಳಿದ್ರೆ, ಒಂದು ಸ್ವಲ್ಪ ಜನ ಉಳಿದಿದ್ರೆ ಅವ್ರಿಗೆ ಜುಲೈ 1st ವೀಕ್ ಒಳಗಡೆ ಎಲ್ರು ಅಕೌಂಟ್ ನಾವು ಅಂದ್ರೆ ಎಲ್ರಿಗೂ ಯಾರ್ದೆಲ್ಲ ಪೆಂಡಿಂಗ್ ಇದೆ ಅಲ್ವಾ, ಸೊ ಅವ್ರದ್ದು ಅಮೌಂಟ್ ರಿಲೀಸ್ ಮಾಡ್ತೀವಿ ಅಂತ ಯುವ ನಿಧಿ ಆಫೀಸ್ ಅವರೇ ಸ್ವತಃ ಹೇಳಿದ್ದು. ಸೊ ಇದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಸೊ ಯಾರಿಗೆಲ್ಲ ಇಲ್ಲಿವರೆಗೂ ಬಂದಿಲ್ಲ, DBT ಪೋಸ್ಟ್ ಇದ್ರೂ ಕೂಡ ಇನ್ನೂ ಅಮೌಂಟ್ ಬಂದಿಲ್ಲ ಅಂತಂದ್ರೆ ಈ ಜುಲೈ 1st ವೀಕ್ ಒಳಗಡೆ ನಿಮ್ಮ ಒಂದು ಅಕೌಂಟ್ಗೆ ದುಡ್ಡು ಬರುತ್ತೆ. ಓಕೆನಾ, ಸೊ ಇವಾಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಜುಲೈ 1st ವೀಕ್ ಒಳಗಡೆನು ನಿಮ್ದು ಇನ್ನು ಅಮೌಂಟ್ ಬಂದಿಲ್ಲ ಅಂತಂದ್ರೆ, ನಿಮ್ಗೆ ಲೈಕ್ ನೀವು ಏನಾದ್ರೂ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ರೆ, ಅಥವಾ ಏನೇ ಒಂದು ಕೋರ್ಸ್ ತಗೋತಾ ಇದ್ದೀರಾ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಗವರ್ಮೆಂಟ್ ಸರ್ವೆಂಟ್ ಇದ್ದಾರೆ, ಗವರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ಈ ತರ ಇದ್ರೂ ಕೂಡ ನೀವೇನಾದ್ರೂ ಸೆಲ್ಫ್ ಡಿಕ್ಲರೇಷನ್ ಹಾಕಿದ್ದೀರಾ ಅಂತಂದ್ರೆ ನಿಮ್ಮ ಒಂದು ಅಮೌಂಟ್ ಕ್ಯಾನ್ಸಲ್ ಆಗಿರುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇವಾಗ ನೀವೇ ತಿಳ್ಕೊಬೇಕು, ನಿಮ್ದು ಈ ತರ ಏನಾದ್ರೂ ಕಂಡೀಷನ್ಸ್ ಅಲ್ಲಿ ನಿಮ್ ಹತ್ರ ಇದೆ, ಲೈಕ್ ನೀವೇನಾದ್ರೂ ಸ್ಟಡೀಸ್, ಕೋಚಿಂಗ್, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗವರ್ಮೆಂಟ್ ಜಾಬ್ ತಗೊಂಡಿದ್ರು ಕೂಡ ನೀವೇನಾದ್ರೂ ಸೆಲ್ಫ್ ಡಿಕ್ಲರೇಷನ್ ಹಾಕಿದ್ದೀರಾ ಅಂತಂದ್ರೆ, ಈ ಮಂತ್ ಅಮೌಂಟ್ ಬಂದಿಲ್ಲ ಅಂತಂದ್ರೆ ನಿಮ್ದು ಕ್ಯಾನ್ಸಲ್ ಆಗಿದೆ ಅಂತ ತಿಳ್ಕೊಬೇಕು. ಬಿಕಾಸ್ ಇವಾಗ ತುಂಬಾನೇ ಸ್ಟ್ರಿಕ್ಟ್ ನಡೀತಾ ಇದೆ. ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಬೋದು, ಯುವ ನಿಧಿ ಅಮೌಂಟ್ ಆಗಿರ್ಬೋದು, ಮತ್ತೆ ಅದು PM ಕಿಸಾನ್, ಸಾರಿ ಅದು ಓಲ್ಡ್ ಏಜ್ ಪೆನ್ಷನ್ ಅಂತಾರೆ ನೋಡಿ, ಸೊ ಅದು ಆಗಿರ್ಬೋದು. ಸೊ ತುಂಬಾ ಜನರದ್ದು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಬಿಕಾಸ್ ತುಂಬಾ ಜನರು ಫೇಕ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಅಮೌಂಟ್ ನ ತಗೋತಾ ಇರೋದು ಗೊತ್ತಾಗಿದೆ. ಸೊ ಅದಕ್ಕಿಂತ ಬಿಕಾಸ್ ಆಫ್ ದಟ್ ರೀಸನ್ ತುಂಬಾ ಜನರು ಅಕೌಂಟ್ ಸಸ್ಪೆಂಡ್ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದ್ರೂ ಬಂದಿಲ್ಲ ಅಂತಂದ್ರೆ, ನೀವೇನಾದ್ರೂ ಈ ತರ ಕೆಲಸ ಮಾಡಿದೀರಾ ಅಂತಂದ್ರೆ ನಿಮ್ಗೆ ಅಮೌಂಟ್ ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಅಮೌಂಟ್ ಬರೋದಿಲ್ಲ. ಓಕೆ, ಸೊ ಇವಾಗ ಯಾರಿಗೆಲ್ಲ ಬರುತ್ತೆ, ಯಾವಾಗ ಬರುತ್ತೆ, ಯಾರಿಗೆಲ್ಲ ಬರಲ್ಲ, ಸೊ ಎಲ್ಲಾ ಇನ್ಫಾರ್ಮೇಶನ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ.
ಅಂಡ್ ಹಾ ಫ್ರೆಂಡ್ಸ್, ಮೀಶೋದಲ್ಲಿ ನೀವೇನಾದ್ರೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಥ್ರೂ ದುಡ್ಡನ್ನ ಅರ್ನ್ ಮಾಡಬೇಕು ವಿಥೌಟ್ ಎನಿ ಇನ್ವೆಸ್ಟ್ಮೆಂಟ್, ವಿಥೌಟ್ ಎನಿ ಆರ್ಡರ್ಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗೆ ಯಾವ ರೀತಿಯಾಗಿ ದುಡ್ಡು ಅರ್ನ್ ಮಾಡಬಹುದು ಅಂತ. ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು, ಜಾಸ್ತಿ ಪ್ರೆಷರ್ ಕೂಡ ಬೇಕಾಗಲ್ಲ. ಸೊ ಬೇಕು ಅಂತಂದ್ರೆ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ನೋಡ್ಕೊಂಡು ಅರ್ನಿಂಗ್ ಮಾಡಬಹುದು ನೀವು. ಓಕೆ, ಸೊ ವಿಡಿಯೋ ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬಾಯ್.